ಹೌದು, ನಾವು ಮಾವಿನಕಾಯಿಯ ಉಪ್ಪಿನಕಾಯಿ ಮಾಡಿದ್ದೀವಿ. ಅದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಮಾವಿನಕಾಯಿಗಳನ್ನ ತೊಗೊಂಡು ಇಲ್ಲಿ ನಾವು 40 ಕಾಯಿಗಳನ್ನು ತೊಗೊಂಡಿದ್ದೀವಿ. ಎಲ್ಲನೂ ಚೆನ್ನಾಗಿ ತೊಳೆದುಬಿಟ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿಕೊಂಡು ಮತ್ತು ಅದಕ್ಕೆ ಬೇಕಾಗಿರುವಂಥದ್ದು ಖಾರ ಪುಡಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಮತ್ತು ಮೆಂತ್ಯ ಪುಡಿ, ಮತ್ತು ಜೀರಾ ಪೌಡ್ರು, ಮತ್ತು ಉಪ್ಪು, ಇನ್ನು ಸಾಸಿವೆ ಪೌಡ್ರು. ಇವೆಲ್ಲನೂ ನಾವು ಇವೆಲ್ಲವುಗಳನ್ನು ಸ್ವಲ್ಪ ಹುರಿದುಕೊಂಡು ಲೈಟಾಗಿ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೋಬೇಕು. ನಂತರ ಇಲ್ಲಿ ನೋಡಿ ಮಾವಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಕಟ್ಕೊಂಡು ಇಟ್ಕೋಬೇಕು. ನಂತರ ಒಂದು ದೊಡ್ಡದಾಗಿರುವಂಥ ಸ್ಟೀಲ್ ಪಾತ್ರೆ ಅಥವಾ ಪ್ಲಾಸ್ಟಿಕ್ ಎನಿಥಿಂಗ್ ನಿಮ್ಮ ಹತ್ರ ಯಾವ್ದು ಲಭ್ಯ ಇರುತ್ತೆ ಅದನ್ನು ತೊಗೋಬೋದು. ತೊಗೊಂಡು ಅದಕ್ಕೆ ಮೊದಲಿಗೆ ನಾವು ಮಾವಿನಕಾಯಿ ಖಾರ ಹಾಕಬೇಕು ಅಂದರೆ ಫಸ್ಟ್ ಅದಕ್ಕೆ ನಾವು ಪೂಜೆ ಮಾಡ್ತೀವಿ. ಪೂಜೆ ಮಾಡಿಬಿಟ್ಟು ಎಲ್ಲ ಡಬ್ಬಿಗಳ ಹತ್ರ ಎಲ್ಲನೂ ನೀಟಾಗಿ ಬೊಟ್ಟು ಹಚ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿದಾದಮೇಲೆ ಹಾಕ್ಕೋತೀವಿ. ಅಂದರೆ ಪೂಜೆ ಮಾಡೋದೇನು ಉದ್ದೇಶ ಅಂದರೆ ವರ್ಷ ಪೂರ್ತಿ ಇರಬೇಕಲ್ವಾ, ಅದಕ್ಕೆ ನಾವು ಅದೊಂದು ನಂಬಿಕೆ ಪೂಜೆ ಮಾಡ್ತೀವಿ. ಈಗ ಪಾತ್ರೆಯನ್ನು ತೊಗೊಂಡು ದೊಡ್ಡದಾಗಿ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಪೌಡ್ರ್ ಮಾಡಿರುವಂಥ ಸಾಸಿವೆ ಪೌಡ್ರ್ ಹಾಕ್ಕೋಬೇಕು. ಇಲ್ಲಿ 40 ಕಾಯಿಗಳಿಗೆ ನಾವು 1 kg ಸಾಸಿವೆ ಪೌಡ್ರ್ ತೊಗೊಂಡಿದ್ದೀವಿ. ಸೇಮ್ ಸಾಸಿವೆ ಪೌಡ್ರ್ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಖಾರ ಪುಡಿ ತೊಗೋಬೇಕು. ಅಂದರೆ 1 kg ಖಾರ ಪುಡಿ. ಇಲ್ಲಿ ಖಾರ ಪುಡಿ ಹಾಕ್ಕೋಬೇಕು. ಅಂದರೆ ಯಾವುದೇ ಮಾವಿನಕಾಯಿ ಮಾಡಬೇಕು ಅಂದರೆ ಮೊದಲಿಗೆ ನಾವು ಎಷ್ಟು ಕಾಯಿ ತೊಗೊಂಡಿರ್ತೀವೋ ಅದಕ್ಕೆ ತಕ್ಕ ಹಾಗೆಯೇ ಕ್ವಾಂಟಿಟಿ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಮಾವಿನಕಾಯಿ ಕರೆಕ್ಟಾಗಿ ಬರೋದಿಲ್ಲ. ಇಲ್ಲಾಂದರೆ ಖಾರ ಹೆಚ್ಚಾಗೋದು ಅಥವಾ ಇಲ್ಲ ಉಪ್ಪು ಹೆಚ್ಚಾಗೋದು ಈ ಥರ ಆಗಿಬಿಡುತ್ತೆ. ಯಾಕಂದರೆ ನಾವು ಇದಕ್ಕಿಂತ ಮುಂಚೆ ಒಂದು ಸರಿ ಮಾಡಿದ್ವಿ, ಬಟ್ಟು ಅದು ಅಷ್ಟು ದಿನ ಉಳಿಲಿಲ್ಲ. ಬಟ್ ಈ ಟೈಮ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಇಲ್ಲಿ ಜೀರಾ ಪೌಡ್ರ್ ಹಾಕಿದ್ದಾರೆ ಮತ್ತು ಮೆಂತಿ ಪೌಡ್ರು ಸ್ವಲ್ಪ ಒಂದು ಟೀ ಗ್ಲಾಸಷ್ಟು ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಅದು ಸ್ವಲ್ಪ ಕಹಿ ಇರೋದ್ರಿಂದ ಜಾಸ್ತಿ ಹಾಕ್ಕೊಂಡ್ರೆ ಮತ್ತು ಮಾವಿನಕಾಯಿ ಎಲ್ಲ ಸ್ವಲ್ಪ ಕಹಿಯಾಗಿ ಬರುತ್ತೆ ಅಂಥೇಳಿ ನಾವು ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನಂತರ ಇವಾಗ ಇದಕ್ಕೆ ಇನ್ನು ಬೇರೆ ಪೌಡ್ರು ಅಂದರೆ ಅರಿಶಿನನೂ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನನೂ ಹಾಕ್ಕೋಬೋದು. ಅಂದರೆ ಅದು ಸ್ಕಿಪ್ ಮಾಡ್ಬೋದು, ಬಟ್ ಕೆಲವೊಬ್ಬರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ, ಇದು ನಿಮ್ಮಿಷ್ಟ. ಅರಿಶಿನ ಸ್ವಲ್ಪ ಹಾಕ್ಕೋಬೇಕು. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಯಾಕಂದರೆ ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ. ಬಟ್ ಅದ್ರ ರುಚಿ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಇದು ಕೂಡ ಮ್ಯಾಂಡೇಟರಿ ಏನು ಇಲ್ಲ, ಬೇಕಾದವರು ಹಾಕ್ಕೋತಾರೆ, ಇಲ್ಲಾಂದರೆ ಇಲ್ಲ. ಇಲ್ಲಿ ನಾವು ಸ್ವಲ್ಪ ಹಾಕ್ಕೊಂಡಿರೋದು 1 ಗಡ್ಡೆ ಅಷ್ಟೇ. ಮತ್ತು 1 kg ಉಪ್ಪು, 40 ಕಾಯಿಗಳಿಗೆ 1 kg ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಪೌಡ್ರುಗಳನ್ನೆಲ್ಲನೂ ಫಸ್ಟು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಮೊದಲಿಗೆ ಫಸ್ಟ್ ಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲ ಪೌಡ್ರುಗಳನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಬಟ್ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಇಲ್ಲಿ ನಾವು ಮಾಡೋದು ಮಾತ್ರ ಈ ಥರ. ಫಸ್ಟಿಗೆ ಎಲ್ಲ ಪೌಡ್ರುಗಳನ್ನು ಹಾಕ್ಕೊಂಡು ಅವುಗಳನ್ನ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನಾವು ಕಾಯಿಗಳನ್ನ ಮಿಕ್ಸ್ ಮಾಡ್ತೀವಿ. ಯಾಕಂದರೆ ಪೌಡ್ರೆಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಆಗಲೇ ಎಲ್ಲ ಒಂದೊಂದು ಕಾಯಿಗೂ ನೀಟಾಗಿ ಹತ್ಕೊಳ್ಳುತ್ತೆ ಅಂತ. ಇಲ್ಲಿ ನೋಡಿ ನಮ್ಮ ಮನೆಯವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ. ಯಾಕೆಂದರೆ ಅವ್ರು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದಾರೆ. ಅದರಲ್ಲಿ ಬೇರೆ ಅವ್ರಿಗೆ ಮಾವಿನ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಅವರು ಮನೆಯಲ್ಲಿರೋ ದೊಡ್ಡವ್ರಿಗೆ ಮತ್ತು ದೊಡ್ಡಮ್ಮ ಅವ್ರಿಗೆ, ಅಕ್ಕಂದಿರಿಗೆ ಎಲ್ಲರಿಗೆ ಯಾವ ರೀತಿ ಮಾಡಬೇಕು, ಇದಕ್ಕೆ ಏನೇನು ಬೇಕು ಅಂತ ಕೇಳಿ ತಿಳ್ಕೊಂಡು ಈ ಥರ ಕೂತ್ಕೊಂಡು ತುಂಬ ಶ್ರದ್ಧೆಯಿಂದ ಮಾಡ್ತಿದ್ದಾರೆ. ಅಲ್ಲಿ ನೋಡಿ ವಾಸನೆನೂ ನೋಡ್ತಿದ್ದಾರೆ, ಯಾವ ರೀತಿ ಚೆನ್ನಾಗಿ ಬರ್ತಿದೆಯಾ ಇಲ್ವಾ ಘಮ ಘಮ ಅಂತ ನೋಡಿಬಿಟ್ಟು ಈ ಥರ ಫಸ್ಟ್ ನಾವು ರೊಟ್ಟಿ ಮಾಡ್ತೀವಲ್ಲ ಆ ಥರ ಎಲ್ಲನೂ ಸೈಡ್ಗೆ ಈ ಥರ ರೌಂಡ್ ಅಪ್ ಮಾಡಿ ಅದರೊಳಗಡೆ ಇವಾಗ ಎಣ್ಣೆ ಹಾಕಬೇಕು. ಇಲ್ಲಿ ನಾನು ಎಣ್ಣೆಯನ್ನು ಚೆನ್ನಾಗಿ ಗರಂ ಮಾಡಿದ್ದೀನಿ, ಅಂದರೆ ತುಂಬ ಹೊತ್ತು ಬಿಸಿ ಮಾಡಿಬಿಟ್ಟು ಅದರೊಳಗಡೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಅಂದರೆ ಉಗುರು ಬೆಚ್ಚಗೆ ಇರುವಾಗ ನಾವು ಈ ಪೌಡ್ರಲ್ಲಿ ಎಣ್ಣೆ ಮಿಕ್ಸ್ ಮಾಡಬೇಕು. ಕ್ವಾಂಟಿಟಿ ಅಂದರೆ ಇಲ್ಲಿ ಒಂದು 40 ಕಾಯಿಗಳಿಗೆ ನಾನು ಒಂದು 2.5 kg ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ಕಾಯಿ ಹಾಕಬಾರ್ದು, ಯಾಕಂದರೆ ಪೌಡ್ರಲ್ಲೆಲ್ಲನೂ ಎಣ್ಣೆ ಮಿಕ್ಸ್ ಆದಮೇಲೆ ಇವಾಗ ಇಲ್ಲಿ ನೋಡಿ ಕಾಯಿ ಹಾಕಬೇಕು. ಕಾಯಿಗಳನ್ನೆಲ್ಲನೂ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಪೌಡ್ರುಗಳು ಎಣ್ಣೆ ಎಲ್ಲ ಹಾಕಿದಾದಮೇಲೆ ಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಇಲ್ಲೆಲ್ಲ ಪೂರ್ತಿ ಒಬ್ಬರದೇ ಕೈ ಹಾಕಬೇಕು, ಯಾಕಂದರೆ ಎಲ್ಲರ ಕೈಗಳು ಸೇರಿಸ್ಕೊಂಡ್ರೆ ಮತ್ತೆ ಹಾಳಾಗುತ್ತೆ. ಯಾಕಂದರೆ ಇಲ್ಲಿ ಒಬ್ಬರು ಮಾತ್ರ ಮಾಡಬೇಕು. ಎಲ್ಲರ ಕೈಗಳು ಇದರೊಳಗಡೆ ಮಿಕ್ಸ್ ಆದರೆ ಹಾಳಾಗುತ್ತೆ ಅಂಥೇಳಿ ಹೇಳ್ತಾರೆ. ಅದರಿಂದ ಮೊದಲಿಂದನೂ ಯಾರು ಈ ಪೌಡ್ರನ್ನ ಎಲ್ಲ ಮಿಕ್ಸ್ ಮಾಡಿರ್ತಾರಲ್ಲ ಅವ್ರು ಮಾತ್ರ ಹಾಕಬೇಕು. ಇಲ್ಲಿ ನೋಡಿ ನಮ್ಮ ಮಗಳು ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ತಿದ್ದಾಳೆ. ಯಾಕಂದರೆ ಚೆನ್ನಾಗಿ ಆಗಬೇಕು, ಒಂದು ವರ್ಷ ತನಕನೂ ಇರಬೇಕು ಅಂಥೇಳಿ. ಯಾಕಂದರೆ ನಾವು ಫಸ್ಟ್ ಟೈಮ್ ಮಾಡ್ತಿದ್ದೀವಿ, ಅದರಲ್ಲಿ ಬೇರೆ ನಮ್ಮ ಮನೆಯವರು ಅದನ್ನು ಅವ್ರಿಗೆ ಇಷ್ಟಪಟ್ಟು ಎಲ್ಲರಿಗೂ ಕೇಳಿ ಮಾಡ್ತಿರೋದ್ರಿಂದ ತುಂಬ ಕ್ಯೂರಿಯಾಸಿಟಿಯಿಂದ ಮಾಡ್ತಿದ್ದಾರೆ. ಅದಕ್ಕೂ ನಮ್ಮ ಮಗಳು ಕೂಡ ನೋಡಿ ಚೆನ್ನಾಗಿ ಆಗಲಿ ಅಂತೇಳಿ ನಮಸ್ಕಾರನೂ ಮಾಡ್ತಿದ್ದಾಳೆ. ಈ ಥರ ಎಲ್ಲ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ಎಲ್ಲ ತೊಗೊಂಡು ಈ ಥರ ಮೇಲೆ ಮಿಕ್ಸ್ ಮಾಡ್ಕೊಬೋದು. ಜಸ್ಟ್ ಟೇಸ್ಟ್ಗೋಸ್ಕರ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ.
ನೋಡಿ ನಮ್ಮ ಮಗಳೂ ನಾವು ಮಾವಿನಕಾಯಿ ಮಾಡ್ತಾ ಇದ್ದೀವಿ, ಹಾಯ್ ಬಾಯ್ ಬಾಯ್ ಟಾಟಾ ಅಂತ ಹೇಳ್ತಿದ್ದಾಳೆ. ಅವಳಿಗೂ ಸ್ವಲ್ಪ ಸೋಷಿಯಲ್ ಮೀಡಿಯಾ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ ಮಾಡಬೇಕು ಅಂತೇಳಿ, ಸೇಮ್ ನನ್ನ ಥರ. ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಂಡು, ಆಮೇಲೆ ಸ್ವಲ್ಪ ಎಣ್ಣೆ ಏನಾದರೂ ಕಮ್ಮಿ ಬಿತ್ತು ಅಂದರೆ ನಾವು ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ತಣ್ಣಗಾದ್ಮೇಲೆ ಉಗುರು ಬೆಚ್ಚಗೆ ಇರಬೇಕಾದ್ರೆ ಆವಾಗ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ, ನಮ್ಮ ಹೈದ್ರಾಬಾದ್ ಕರ್ನಾಟಕದಲ್ಲಿ ಮಾಡುವಂಥ ಉಪ್ಪಿನಕಾಯಿ ರೆಡಿ ಆಗೋಯಿತು ನೋಡಿ. ಆಮೇಲೆ ಇದನ್ನೆಲ್ಲ ತೆಗೆದು ಒಂದು ಬಕೆಟ್ಗೆ ಅಥವಾ ದೊಡ್ಡ ಪಾತ್ರೆಗೆ ಎಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 3 ದಿನ ತನಕನೂ ಹಂಗೆ ಕ್ಲೋಸ್ ಮಾಡಿಡಬೇಕು. 3 ದಿನ ಆದಮೇಲೆ ಮಾತ್ರ ಇದನ್ನು ತೆಗೆದು ನೋಡಬೇಕು, ಯಾಕಂದರೆ ಅಲ್ಲಿವರೆಗೂ ಯಾರ ನೆರಳನ್ನು ಬಿಡಬಾರ್ದು. ಅಷ್ಟೇ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಟು ಮೈ ಚಾನಲ್.